ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಮ್ಮ ವಿಜಯ ಸೇತು ಪ್ಲಾಟ್ಫಾರ್ಮಲ್ಲಿ ಏನು ಮಾಡಿದ್ವಿ, ಮಿಷನ್ ಉತ್ಕರ್ಷ್ ಅನ್ನುವಂಥ ಒಂದು 50 ಡೇಸ್ ಕಮ್ಯುನಿಕೇಷನ್ ಕೋರ್ಸನ್ನು ನಾವು ಶುರು ಮಾಡಿದ್ದೀವಿ. ಓಕೆ, ಸೊ ಆಲ್ರೆಡಿ ನಾವು ಓರಿಯಂಟೇಷನ್ ಕೂಡ ಮಾಡಿದ್ವಿ ಟೆಲಿಗ್ರಾಮ್ ಲೈವ್ ಚಾಟಲ್ಲಿ. ಸೊ ಓರಿಯಂಟೇಷನ್ ಕೂಡ ಮಾಡಿದ್ವಿ. ಎಷ್ಟೋ ಜನ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿ ಸೇರ್ಕೊಂಡಿದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ಕನ್ನಡ ಸಾಹಿತ್ಯ ಭಾಗದ ಕನ್ನಡ ಸಾಹಿತ್ಯ ಭಾಗದ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ, PYQs ನಲ್ಲಿ ಕನ್ನಡ ಸಾಹಿತ್ಯದ ಭಾಗದ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ, ನೀವು ಯಾವ ಥರ ಸ್ಟಡಿ ಮಾಡಬೇಕು, ಮುಂದೆ ಯಾವ ಥರ ಪ್ರಶ್ನೆ ಬರುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಯಾರೇ ಒಂದು ಮಿಷನ್ ಉತ್ಕರ್ಷ್ ಅನ್ನುವಂಥ ಒಂದು ನಮ್ಮ ಕಮ್ಯುನಿಕೇಶನ್ ಕೋರ್ಸ್ ಏನಿದೆ, ಯಾರು ಜಾಯ್ನ್ ಆಗ್ಬೇಕಂತೀರಾ, ಸೊ 6360 497 425 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಸೊ ನಿನ್ನೆನೇ ಆ್ಯಕ್ಚುಲಿ ಏನಿತ್ತು, ನಮ್ದು ಆಫರ್ ಇತ್ತು ₹899, ದೀಪಾವಳಿ ಆಫರ್ ಅಂತ ₹899ಗೆ ನಾವು ಮಾಡ್ತಾ ಇದ್ವಿ. ಸೊ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಕಾಲ್ ಮಾಡಿದ್ದೀರಾ. ಸೊ ಸರ್ ನಾವು ಗೊತ್ತಿರಲಿಲ್ಲ ಸರ್, ಇನ್ನೊಂದು ಸ್ವಲ್ಪ ಅರೇಂಜ್ ಆಗಿರಲಿಲ್ಲ, ಅಮೌಂಟು ಬೇಕು, ಆಫರ್ನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ದೀರಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನಾಡಿದ್ದು 29th ಅಕ್ಟೋಬರ್ವರೆಗೂ ಏನು ಮಾಡಿದ್ದೀವಿ, ಈ ಒಂದು ₹899 ಒಂದು ಆಫರನ್ನು ಎಕ್ಸ್ಟೆಂಡ್ ಮಾಡಿದ್ವಿ. ಯಾರೇ ಸೇರ್ಕೋಬೇಕಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ 6360 497 425 ನಂಬರ್ ಇದೆ. ಇದು ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಈ ಒಂದು ಈಗ ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ. ಕನ್ನಡ ಸಾಹಿತ್ಯದ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ ಅಂತ. ನಾವು ಯಾವುದೇ ಪ್ರಶ್ನೆ ತಗೊಳ್ಳಿರಿ, ಸೊ ನಮ್ಮ ಟೆಸ್ಟ್ ಸೀರೀಸ್ ಆಗ್ಬೋದು ಅಥವಾ ಪ್ರಾಕ್ಟೀಸ್ ಕ್ವಶನ್ಸ್ ಆಗಿರ್ಬೋದು, ನಮ್ದು ಏನು ಮೇನ್ ಕೋರ್ಸ್ ಏನಂದ್ರೆ PYQs ಥ್ರೂ ನಾನು ನಿಮಗೆ ಮೇನ್ ಕೋರ್ಸ್ PYQ ಥ್ರೂನೇ ಎಕ್ಸ್ಪ್ಲೇನ್ ಮಾಡೋದು ಅಲ್ವಾ. ಸೊ ಅದಕ್ಕೆ ಪ್ರಿವಿಯಸ್ ಇಯರ್ ಕ್ವಶನ್ನ ಯಾವ ಥರ ಬಂದಿದ್ದಾವೆ, ಆಮೇಲೆ ಯಾವ ಒಂದು ಪರೀಕ್ಷೆಯಿಂದ ಬಂದಿದ್ದಾವೆ, ಮುಂದೆ ಯಾವ ಥರ ಬರ್ಬೋದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಈ ಒಂದು ಪ್ರಶ್ನೆಯಿಂದ ಯಾಕೆ ತೊಗೊಂಡಿದ್ದೀನಿ ಅಂದರೆ, SL ಭೈರಪ್ಪನವರು ನಮಗೆ ಗೊತ್ತು, ಪ್ರಸಿದ್ಧ ಲೇಖಕರು, ಪ್ರಮುಖ ಅಲ್ಲ ಬರೀ ಪ್ರಸಿದ್ಧ ಲೇಖಕರು ಅಲ್ವಾ. ಸೊ ಇವ್ರೇನಾಗಿದ್ದಾರೆ, ಇತ್ತೀಚೆಗೆ ನಿಧನ ಹೊಂದಿದ್ದಾರೆ, ನಮಗೆ ಗೊತ್ತಿದೆ. ಆದ್ದರಿಂದ SL ಭೈರಪ್ಪನವರು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ. ಸೊ ಈ ಒಂದು ಪ್ರಶ್ನೆ ಏನಿದೆ ಅಲ್ವಾ, ಇದು KPSC ಕಂಡಕ್ಟ್ ಮಾಡಿದಂಥ FDA ಓಲ್ಡ್ FDA ಇಂದನೇ ನಾನು ಒಂದು ಈ ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಯಾಕಂದ್ರೆ ತಿಳಿಸ್ಕೊಡಕ್ಕೆ, ಯಾಕಂದ್ರೆ ಭೈರಪ್ಪನವ್ರ ಪ್ರಶ್ನೆನೂ ಮತ್ತೆ ಬರ್ಬೋದು. ಯಾಕೆ ಬರ್ಬೋದು ಅಂದ್ರೆ, ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಇಂದ ಬಂದಿದೆ, ಸೊ ಇನ್ನೊಂದು ಅವರು ನ್ಯೂಸ್ ಅಲ್ಲಿ ಇದ್ದಾರೆ. ಆದ್ದರಿಂದ ಭೈರಪ್ಪನವ್ರ ಮೇಲೆ ಒಂದು ಪ್ರಶ್ನೆನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾವ ತರ ಪ್ರಶ್ನೆನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಏನ್ ಕೇಳಿದ್ದಾರೆ, SL ಭೈರಪ್ಪನವರಿಗೆ ವಂಶವೃಕ್ಷ ಕಾದಂಬರಿಗೆ ಈ ಕೆಳಗಿನ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಪ್ರಶ್ನೆ ಇದೆ ಅಂದ್ರೆ, ಗೆರೆ ಹಾಕಿದ ಭಾಗವು ತಪ್ಪಾಗಿದೆ. ಓಕೆನಾ. ಸೊ ಮುಂದಿನ 4 ಪರ್ಯಾಯ ಆಯ್ಕೆಗಳನ್ನು ಕೊಟ್ಟಿದೆ, ಅಂದ್ರೆ ವಂಶವೃಕ್ಷಕ್ಕೆ ಬಂದಿಲ್ಲ. ಸೊ ಅಂದಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭೈರಪ್ಪನವರಿಗೆ ಯಾವ ಕೃತಿಗೆ ಬಂದಿದೆ, ಜಸ್ಟ್ ಕಮೆಂಟ್ ಮಾಡಿ ನೋಡೋಣ ಯಾವ ಕೃತಿಗೆ ಬಂದಿದೆ ಅಂತ. ಒಂದು ಕಮೆಂಟ್ ಮಾಡಿ ನೋಡೋಣ ಯಾವ ಕೃತಿಗೆ ಬಂದಿದೆ, ದಾಟು ಅನ್ನೋಂಥ ಒಂದು ಕೃತಿಗೆ ಬಂದಿದೆ. ಸೊ ಇದ್ರ ಅರ್ಥ ಏನಂತಂದ್ರೆ, ಪ್ರಶಸ್ತಿಗಳು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅದರಲ್ಲೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ನೃಪತುಂಗ ಪ್ರಶಸ್ತಿ. ಓಕೆ, ನೃಪತುಂಗ ಪ್ರಶಸ್ತಿ ಯಾರು ಕೊಡ್ತಾರೆ, BMTC ಪ್ಲಸ್ ಯಾರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು, ಇವರು ಸೇರಿ ಕೊಡ್ತಾರೆ ಅಲ್ವಾ. ಪಂಪ ಪ್ರಶಸ್ತಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಜ್ಞಾನಪೀಠ ಪ್ರಶಸ್ತಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಭೈರಪ್ಪನವರ ಯಾವ ಒಂದು ಕೃತಿಗೆ ಬಂದಿದೆ, ಕಮೆಂಟ್ ಮಾಡಿ ನೋಡೋಣ. ಯಾರು ಗೊತ್ತಿದೆ ಕಮೆಂಟ್ ಮಾಡಿ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾವ ಒಂದು ಕೃತಿಗೆ ಬಂದಿದೆ ಭೈರಪ್ಪನವ್ರದ್ದು, ಕಮೆಂಟ್ ಮಾಡಿ ನೋಡೋಣ. ಯಾವ ಒಂದು ಕೃತಿ, ಮಂದ್ರ ಅನ್ನುವಂಥ ಕೃತಿಗೆ ಬಂದಿದೆ. ಈ ಒಂದು ಪ್ರಶ್ನೆನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್, ಆಯ್ತಾ. ಸೊ ಅದೇ ಥರನೇ ನೀವು ನೋಡ್ಕೋಬೇಕು. ಈ ಪ್ರಶಸ್ತಿಗಳನ್ನ ಹೇಳಿದ್ನಲ್ವಾ, ಇತ್ತೀಚೆಗೆ 2-3 ವರ್ಷಗಳಲ್ಲಿ ಯಾರ್ಯಾರಿಗೆ ಬಂದಿದೆ, ಪ್ರಮುಖ ಕವಿಗಳು ಯಾರಾದರೂ ಬಂದಿದ್ರೆ ಅವರ ಯಾವ ಕೃತಿಗೆ ಬಂದಿದೆ, ಇಲ್ಲಿಂದ ಏನಿದೆ ಪ್ರಶ್ನೆಗಳು ಬರೋ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಈ ಒಂದು ಟಾಪಿಕ್ ಏನಿದೆ ಇಂಪಾರ್ಟೆಂಟ್ ಸಾಹಿತ್ಯದಲ್ಲಿ. ಓಕೆನಾ. ಮುಂದೆ ಸಾಹಿತ್ಯದಲ್ಲಿ ಯಾವುದಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, ಸೊ ಇವೇನಿದೆಯೋ ಷಟ್ಪದಿ, ಕಂದ, ಚಂಪು, ಸಾಂಗತ್ಯ, ಇವೆಲ್ಲ ಏನು ಅಂತಂದ್ರೆ ಛಂದಸ್ಸಿನ ಪ್ರಕಾರಗಳು, ಇವು ಕೂಡ ಅಲ್ವಾ. ಈ ಕೃತಿಗಳನ್ನ ಯಾವ ಒಂದು ಛಂದಸ್ಸಿನ ಪ್ರಕಾರಗಳಲ್ಲಿ ರಚಿಸಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್, ನೀವು ನೋಡ್ಬೇಕು ಅಲ್ವಾ. ಸೊ ಮೊದಲು ನೀವೇನ್ ನೋಡ್ಕೋಬೇಕಂತಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ ನಾನು ಸಾಲ್ವ್ ಮಾಡ್ತಾ ಇರ್ತೀನಲ್ವಾ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ಸಾಹಸ ಭೀಮ ವಿಜಯಂ ಯಾರು ಬರೆದಿದ್ದಾರೆ, ಬಿಕಾಸ್ ಸಾಹಸ ಭೀಮ ವಿಜಯಂ ಈಸ್ ಅ HYT ಹೈ ಇಲ್ ಟಾಪಿಕ್. ಸಾಹಸ ಭೀಮ ವಿಜಯ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದರಿಂದ ಪ್ರಶ್ನೆಗಳು ತುಂಬಾ ಬಂದಿವೆ. ಮುಂದೆ ತೋರಿಸ್ತೀನಿ, ನನಗೆ ಇನ್ನೊಂದು ಪ್ರಶ್ನೆ ತೋರಿಸ್ತೀನಿ. ಇದೇ ಸಾಹಸ ಭೀಮ ವಿಜಯದಿಂದ ಇನ್ನೊಂದು ಪ್ರಶ್ನೆ ಬಂದಿದೆ ಬೇರೆ ಒಂದು ಪರೀಕ್ಷೆನಲ್ಲಿ. ಸೊ ಆದ್ದರಿಂದ ಸಾಹಸ ಭೀಮ ವಿಜಯ ಇಂಪಾರ್ಟೆಂಟ್. ಯಾರು ಬರೆದಿದ್ದಾರೆ ಸಾಹಸ ಭೀಮ ವಿಜಯಂ, ರನ್ನ. ಇದಕ್ಕೆ ಇನ್ನೊಂದು ಹೆಸರೇನಿದೆ, ರನ್ನನ ಗದಾಯುದ್ಧ ಅಂತ ಹೆಸರಿದೆ ಅಲ್ವಾ. ಭರತೇಶೋಭ ಯಾರು ಬರೆದಿದ್ದಾರೆ,
ರತ್ನಾಕರ ವರ್ಣಿ ಅಲ್ವಾ, ಶಬ್ದಮಣಿ ದರ್ಪಣ ಕೇಶಿರಾಜ ಅಲ್ವಾ. ಸೊ ಆದ್ದರಿಂದ ಇವೇನಿದಾವೆ ಇವು ಇಂಪಾರ್ಟೆಂಟ್ ಆಗುತ್ತೆ. ಸಾಹಸಭೀಮ ಯಾವ್ದ್ರಲ್ಲಿದೆ, ಚಂಪುನಲ್ಲಿದೆ ಅಲ್ವಾ. 3 ಅಂದ್ರೆ 2ರಲ್ಲಿ ಏನಿರುತ್ತೆ ಆನ್ಸರ್ ಇರುತ್ತೆ. ಭರತೇಶ ವೈಭವ ಎದ್ರಲ್ಲಿ ಬರ್ದಿದ್ದಾರೆ ಹೇಳಿ ನೋಡೋಣ. ಭರತೇಶ ವೈಭವ ಎದ್ರಲ್ಲಿ ಬರ್ದಿದ್ದಾರೆ, ಭರತೇಶ ವೈಭವ ಷಟ್ಪದಿನಲ್ಲಿದೆ. ಸೊ ಆದ್ದರಿಂದ ಆನ್ಸರ್ ಏನಾಗುತ್ತೆ ಬಿ ಆಗುತ್ತೆ. ಸೊ ನೀವೇನ್ ತಿಳ್ಕೊಬೇಕಂತಂದ್ರೆ ಯಾವ್ಯಾವ ಕೃತಿಗಳು, ಓಕೆನಾ, ಮೇನು ಕವಿ ಅವನ ಪ್ರಮುಖ ಕೃತಿ, ಯಾವ ಒಂದು ಛಂದಸ್ಸಿನ ಪ್ರಕಾರ, ಇದನ್ನ ನಾವು ನಿಮಗೆ ಏನ್ ಮಾಡ್ತೀವಿ ಲಿಸ್ಟ್ನ ಕೊಡ್ತೀವಿ. ಬರೀ ಲಿಸ್ಟನ್ನು ಕೊಡೋದಲ್ಲ, ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಅದರಲ್ಲೂ ನಾವು ಕೊಟ್ಟಿರೋ ಲಿಸ್ಟಲ್ಲಿ ನೀವು ಯಾವ್ದನ್ನ ಫೋಕಸ್ ಮಾಡಬೇಕು ಅನ್ನೋದನ್ನ ನಮ್ಮ ಒಂದು ಏನು ಮಿಷನ್ ಉತ್ಕರ್ಷ್ ಕ್ಲಾಸ್ ಇದೆ ಅಲ್ವಾ, ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಆಯ್ತಾ. ಸೊ ಮುಂದಿನ ಪ್ರಶ್ನೆ ನೋಡಿ, ಹೇಳಿದ್ನಲ್ಲ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನಂತ ಕರಿತೀವಿ ಅಂತಂದ್ರೆ ಇವುಗಳನ್ನ ಕನ್ನಡ ಸಾಹಿತ್ಯದ ಘಟ್ಟಗಳು ಅಂತ ಕರಿತೀವಿ. ಇವನ್ನ ನೀವು ಬ್ರೀಫ್ ಆಗಿ ಅಟ್ಲೀಸ್ಟ್ ಬ್ರೀಫ್ ಆಗಿ ಏನಂತಂದ್ರೆ ದಲಿತ ಸಾಹಿತ್ಯದ ಲಕ್ಷಣಗಳೇನು, ಓಕೆನಾ, ನವೋದಯ ಸಾಹಿತ್ಯದ ಲಕ್ಷಣಗಳೇನು, ನವ್ಯ ಸಾಹಿತ್ಯದ ಲಕ್ಷಣಗಳೇನು, ಅದೇ ತರ ಪ್ರಗತಿಶೀಲ ಸಾಹಿತ್ಯದ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೋಬೇಕು. ಯಾಕಂದ್ರೆ ಮುಂದೆ ಇನ್ನೊಂದು ಪ್ರಶ್ನೆ ತೋರಿಸ್ತೀನಿ ನಾನು, ನವೋದಯ ಸಾಹಿತ್ಯದ ಕುರಿತು ಲಕ್ಷಣಗಳ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಅದಕ್ಕೆ ಏನು ಈ ಭಾಗವನ್ನ ನೀವು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಒಂದು ಅರ್ಥ ಮಾಡ್ಕೊಂಡು ಓದ್ಬೇಕು, ಎರಡನೇದ್ದು ಇಲ್ಲಿರುವಂತ ಪ್ರಮುಖ ಕವಿಗಳನ್ನ ನೀವು ನೋಡ್ಕೋಬೇಕು. ಪ್ರಮುಖ ಕವಿಗಳಂದ್ರೆ ಫಸ್ಟ್ ನನಗೆ ನೆನಪು ಬರೋದು ಯಾರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಲ್ವಾ. ನನಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಏನಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅವರ ಪ್ರಮುಖ ನಾಟಕಗಳು, ಕೃತಿಗಳು, ಅವರ ಆತ್ಮಕಥೆಗಳು, ಇದು ಕೂಡ ಇಂಪಾರ್ಟೆಂಟ್ ಆಗಿ. ಇದ್ರ ಜೊತೆಗೆ ಇನ್ನೊಂದು ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ನನಗೆ ದಲಿತ ಸಾಹಿತ್ಯ ಭಾಗ ಏನಿದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ದಲಿತ ಸಾಹಿತ್ಯ ಅಂದ್ಕೊಳ್ಳಿ ನನಗೆ ಯಾರು ಇಂಪಾರ್ಟೆಂಟ್ ಕವಿಗಳು ನೆನಪು ಬರಬೇಕು, ಒಂದು ಸಿದ್ಧಲಿಂಗಯ್ಯನವರು ಅಲ್ವಾ, ನೆಕ್ಸ್ಟ್ ದೇವನೂರು ಮಹಾದೇವನವರು ಅಲ್ವಾ, ನೆಕ್ಸ್ಟ್ ಯಾರು ಅರವಿಂದ ಮಾಲಗತ್ತಿಯವರು ಅಲ್ವಾ. ಅರವಿಂದ ಮಾಲಗತ್ತಿ ಅಂದ ತಕ್ಷಣ ನನಗೆ ಇನ್ನೊಂದು PYQ ನೆನಪು ಬರುತ್ತೆ. ಇಲ್ಲಿ ತಗೊಂಡಿಲ್ಲ ಬಟ್ ಇದನ್ನ ಹೇಳ್ತೀನಿ. KPSC ಕಂಡಕ್ಟ್ ಮಾಡಿದಂತ ಒಂದು PYQ ನಲ್ಲಿ ಕೇಳಿದ್ದಾರೆ, ಅರವಿಂದ ಮಾಲಗತ್ತಿಯವರ ಆತ್ಮಕಥನ ಯಾವುದು ಅಂತ ಕೇಳಿದ್ದಾರೆ. ಯಾವುದು, ಗೌರ್ನಮೆಂಟ್ ಬ್ರಾಹ್ಮಣ ಅಲ್ವಾ. ಅರವಿಂದ್ ಮಾಲಗತ್ತಿಯವರ ಆತ್ಮಕಥನ ಯಾವುದು, ಗೌರ್ಮೆಂಟ್ ಬ್ರಾಹ್ಮಣ. ಆದ್ದರಿಂದ ಆತ್ಮಕಥೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ಪ್ರಮುಖ ಕವಿಗಳ ಆತ್ಮಕಥೆಗಳನ್ನ, ಅದು PYQ ಪ್ಲಸ್ ಇಂಪಾರ್ಟೆಂಟ್ ಕವಿಗಳಂತಾನೆ ಇರ್ತಾರೆ. ಅದರಲ್ಲಿ ಯಾರು ದಲಿತ ಕವಿಗಳು ಪ್ಲಸ್ ನವೋದಯ ಕವಿಗಳು ಏನಿದಾರಲ್ವಾ, ಪ್ಲಸ್ ಜ್ಞಾನಪೀಠ ಪ್ರಶಸ್ತಿ ಕವಿಗಳೇನಿದಾರಲ್ವಾ, ಅವರ ಒಂದು ಏನು ಆತ್ಮಕಥೆಗಳು, ಪ್ರಮುಖ ಕೃತಿಗಳು, ಪ್ರವಾಸ ಕಥನ ಇದನ್ನು ಕೂಡ ಬಂದಿದೆ. ಓಕೆನಾ, ಪ್ರವಾಸ ಕಥನೂ ಕೂಡ ಬಂದಿದೆ. ಯಾಕೆ ನಾನು ಕನ್ನಡ ಸಾಹಿತ್ಯದ ಭಾಗ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ 5 ರಿಂದ 6 ಪ್ರಶ್ನೆಗಳು ಬಂದೇ ಬರುತ್ತೆ. ನೀವು 5 ರಿಂದ 6 ಪ್ರಶ್ನೆಗಳು ಅಟ್ಲೀಸ್ಟ್ 4 ಆದ್ರೂ ಕರೆಕ್ಟ್ ಹಾಕ್ಬೇಕು. ಅದೇ ನಮ್ಮ ಉತ್ಕರ್ಷಣ ಗುರಿ. ಆ ಒಂದು ಗುರಿನ ನೀವು ಮುಟ್ಟಕ್ಕೋಸ್ಕರ ನಮ್ಮ ಕೈಲಂತ ಎಲ್ಲ ಒಂದು ಪ್ರಯತ್ನ ಮಾಡಿ ನಿಮಗೆ ಕನ್ನಡ ಸಾಹಿತ್ಯದ ಭಾಗದಲ್ಲಿ ಹೈ ಕ್ವಾಲಿಟಿ ಕಂಟೆಂಟ್ ಅನ್ನ ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಹೇಳದ್ನಲ್ವಾ ಇಂಪಾರ್ಟೆಂಟ್. ಇದು ಯಾಕೆ ತಗೊಂಡಿದ್ದೀನಿ ಅಂದ್ರೆ ಸಂಜೆಗಣ್ಣಿನ ಹಿನ್ನೋಟ ಅನ್ನುವಂಥ ಒಂದು ಆತ್ಮಕಥನ ಹೇಳಿದ್ನಲ್ವಾ. ಆತ್ಮಕಥನದ ಮೇಲೆ ಪ್ರಶ್ನೆ ಬರುತ್ತೆ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಓನ್ಲಿ ಪ್ರೀವಿಯಸ್ ಕ್ವಶನ್ ಬೇಸ್ಡ್, ಹೈ ಈಲ್ಡ್ ಟಾಪಿಕ್ಸ್ ಬೇಸ್ಡ್ ಯಾವುದು ಬರುತ್ತೆ ಅನ್ನೋದನ್ನೇ ನಾನು ಹೇಳ್ತಾ ಇದ್ದೀನಿ. ಸೊ ಅದೇ ಪ್ರಕಾರ ನೀವು ಓದಬೇಕು. ನಾವೇನು ಹೋಮ್ವರ್ಕ್ ಹೇಳ್ತೀವಿ, ಆಮೇಲೆ ಒಂದಿಷ್ಟು ಹೋಮ್ವರ್ಕ್ ಹೇಳ್ತೀನಿ, ನೀವು ಈ ಥರ ಲಿಸ್ಟ್ ಮಾಡ್ಕೊಳ್ಳಿ ಅಂತ, ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಓಕೆ, ಆ ಹೋಮ್ವರ್ಕ್ ಮಾಡಿದ್ರೇನೆ ನಿಮಗೆ ಅಡ್ವಾಂಟೇಜ್, ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್. ನಾವೇನು ಮಾಡ್ತೀವಿ, ನಿಮಗೆ 50 to 60% ಏನು ಮಾಡ್ತೀವಿ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಆಯ್ತಾ. ಮಿಕ್ಕಿದ್ದು ಒಂದು 30 to 35% ಏನಿರುತ್ತೆ ನೀವು ಹೋಮ್ವರ್ಕ್ ಮಾಡಲೇಬೇಕು. ಸರ್ ಇನ್ನೊಂದು 5% ಅಂತಿರಲ್ಲ, ಸೊ 5% ಏನಿದೆ ನಿಮ್ದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೀನಿ. ಇದನ್ನು ನಾನು ಎಕ್ಸಾಮ್ ಹಾಲಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಎಷ್ಟು ನೀವು ಕೂತ್ಕೊಂಡು ಹಾಕ್ತಿರಲ್ವಾ ಆನ್ಸರ್ಸು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಯಾರು ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಹಾಕ್ತಾರಲ್ಲ ಅವರು 4 ರಿಂದ 5 ಅಂಕ, 4 ರಿಂದ 5 ಮಾರ್ಕ್ಸ್ ಬೇರೆಯವ್ರಕ್ಕಿಂತ ಏನಿರ್ತಾರೆ ಮುಂದಿರ್ತಾರೆ. ಅದಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಕೂಡ ಇಂಪಾರ್ಟೆಂಟ್. ಯಾಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ಗೊತ್ತಿರುತ್ತೆ ನಮಗೆ, ಬಟ್ ಎಕ್ಸಾಮ್ ಅವೇರ್ನೆಸ್ ಇರಲ್ಲ. ಎಕ್ಸಾಮ್ ಹಾಲಲ್ಲಿ ಏನ್ ಮಾಡ್ತೀವಿ, ಕನ್ಫ್ಯೂಸ್ ಆಗ್ಬಿಡ್ತೀವಿ, ಭಯ ಪಟ್ಕೊಂಡಿರ್ತೀವಿ. ಅದೇ ಹೇಳ್ತೀನಿ, ಭಯ ಬಿಡಬೇಕು ಫಸ್ಟ್. ಅದೇ ಇನ್ನೊಂದು ಯಾಕೆ ಭಯ ಅಂದ ತಕ್ಷಣ ಇನ್ನೊಂದು ನೆನಪಾಯ್ತು ನನಗೆ. ಮೊನ್ನೆನೂ ನಮ್ಮ ಲೈವ್ ಚಾಟ್ ನಲ್ಲಿ ಒಬ್ರು ಕೇಳ್ತಾ ಇದ್ರು, ಸರ್ KA ಕಂಡಕ್ಟ್ ಮಾಡುತ್ತೆ, ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಭಯ ಪಡಿಸ್ತಾ ಇದ್ದಾರೆ, KA ಕಂಡಕ್ಟ್ ಮಾಡುತ್ತೆ ತುಂಬಾ ಟಫ್ ಇರುತ್ತೆ, VA ತುಂಬಾ ಟಫ್ ಇತ್ತು. ಟಫ್ ಮಾಡಿದ್ರು KA ಎಲ್ಲಿಂದ ಟಫ್ ಮಾಡ್ತಾನೆ, ಇರೋದ್ರಲ್ಲೇ ಟಫ್ ಮಾಡಬೇಕು. ಇದೊಂದು ನೀವು ನೆನ್ಪಿಟ್ಕೊಳ್ಳಿ, ಇರೋದ್ರಲ್ಲೇ ಟಫ್ ಮಾಡಬೇಕು. ಇಲ್ಲದೆ ಇರೋದು ಏನು ಕೇಳಕ್ಕಾಗಲ್ಲ
ಅಲ್ವಾ? ಇರೋದ್ರಲ್ಲೇ ಎಲ್ಲಿ ಟಫ್ ಮಾಡ್ತಾನೆ ಅವನು? ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನು ನೀವು ಚೆನ್ನಾಗಿ ಮಾಡಿ, ನಾನು ಹೇಳಿದ್ನಲ್ವಾ 5ರಿಂದ 6 ಪ್ರಶ್ನೆ ಕೇಳಿದ್ರೆ ನೀವು 4 ಕ್ವಶನ್ ಹಾಕ್ತೀರಾ. ನಾವು ಹೇಳುವಂತ ಒಂದು ಮಾರ್ಗ ಏನಿದೆ ಆ ಮಾರ್ಗನ ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ಹಾಕ್ತೀರಾ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಡಿಸ್ಕಸ್ ಮಾಡೋಣ. ಓಕೆ, ಆತ್ಮಕಥನ ಅಂತ ಹೇಳಿದ್ನಲ್ವಾ, ಆತ್ಮಕಥನ ಏನು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಏನು ಸಂಜೆ ಗಣ್ಣಿನ ಹಿನ್ನೋಟ ಅಂತ ಕೇಳಿದಾನೆ. ಸರ್ ಇದು ನನಗೆ ಗೊತ್ತಿಲ್ಲ ಸರ್ ಯಾವ ತರ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್ ಪ್ರೀವಿಯಸ್ ಇಯರ್ ಕ್ವಶನ್ ನ ಮಾಡಬೇಕು. ಇದನ್ನ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಇಂದಾನೆ ತಗೊಂಡಿದ್ದೀನಿ, ಯಾವುದೇ ನಮ್ಮ ಓನ್ ಕ್ವಶನ್ ಇಂದ ತಗೊಂಡಿಲ್ಲ. ಓಕೆನಾ? ಸೊ ನಮ್ಮ ಓನ್ ಕ್ವಶನ್ ತಗೊಂಡಾಗ ಏನಾಗುತ್ತೆ, ಅಯ್ಯೋ ಎಲ್ಲಿಂದನೋ ಕೇಳ್ಬಿಡ್ತಾರೆ ಅಂತ ನೀವು ಅನ್ನಿಸ್ಬೋದು. ಸೊ ಅದನ್ನೇನು ಪ್ರೀವಿಯಸ್ ಇಯರ್ ಕ್ವಶನ್ ಇಂದಾನೆ ತಗೊಂಡಿದ್ದೀನಿ. ಸಂಜೆ ಗಣ್ಣಿನ ಹಿನ್ನೋಟ, ಇದು ಯಾರ್ದು ಸಂಜೆ ಗಣ್ಣಿನ ಹಿನ್ನೋಟ? AN ಮೂರ್ತಿರಾವ್ ಅವ್ರದ್ದು. ಇದು ನೆನ್ಪಿಟ್ಕೊಳ್ಳಿ. ಏನ್ ಮೂರ್ತಿರಾವ್ ಯಾಕೆ ನನ್ ಇಂಪಾರ್ಟೆಂಟ್ ಆಗ್ತಾನೆ ಅಂದ್ರೆ, ಶತಾಯುಷಿಗಳು ಇವರು ಅಲ್ವಾ, ಶತಾಯುಷಿಗಳು. ಇವ್ರದ್ದು ಇನ್ನೊಂದು ಮಹತ್ತರವಾದ ಕೃತಿ ಇದೆ, ಕನ್ನಡ ಸಾಹಿತ್ಯದ ಒಂದು ಮೈಲಿಗಲ್ಲಾದಂತ ಒಂದು ಕೃತಿ ಯಾವ್ದಂತಂದ್ರೆ ದೇವರು. ಇದು ಕೂಡ ನೆನ್ಪಿಟ್ಕೊಳ್ಳಿ. ಅದೇ ನಾನು ಹೇಳ್ತೀನಲ್ವಾ ಪ್ರೀವಿಯಸ್ ಕ್ವಶನ್ ಅಂದ್ರೆ ಅರ್ಥ ಏನಂತಂದ್ರೆ, ಇದು ಬಿಟ್ಟು ಇಲ್ಲಿ ಬಿಟ್ಟು ಈ 4 ಆಪ್ಷನ್ ರಿಲೇಟೆಡ್ ಏನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಿದೆ ಅಲ್ವಾ, ಅದನ್ನ ನೀವು ನೋಡ್ಕೋಬೇಕು. ಅದು ಇಂಪಾರ್ಟೆಂಟು. ಅದನ್ನ ನಾವು ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ, ಆಮೇಲೆ ನೋಟ್ಸ್ ಕೂಡ ಕೊಡ್ತೀವಿ. ಅದು ಕೂಡ ಏನು ಎಲ್ಲವನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಆಯ್ತಾ? ಸೊ ಮುಂದಿನ ಪ್ರಶ್ನೆ ನಾ ಹೇಳಿದ್ನಲ್ವಾ, ಯಾವುದು? ಸಾಹಸ ಭೀಮ ವಿಜಯಂ ಹೇಳಿದ್ನಂತಾನೆ ನಾನು. ಸಾಹಸ ಭೀಮ ಅವಾಗಲೇ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಹೇಳಿದೆ ತಾನೆ. ಸಾಹಸ ಭೀಮ ವಿಜಯಂ ಈಸ್ ಅ ಇಂಪಾರ್ಟೆಂಟು. ಸೊ ಇಲ್ಲಿಂದ ಪ್ರಶ್ನೆ ಬಂದಿದೆ ಇನ್ನೊಂದು ಅಂತ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದರಿಂದನೇ ಬಂದಿದೆ. ಏನು? ನೀರೊಳಗಿದ್ದು ಬೆಮರ್ತನೂರಗೆ ಪತಾಕಂ ಅಂತ ಇದೊಂದು ಲೈನ್ ಇದೆ. ಸೊ ಈ ಲೈನ್ ಏನಿದೆ ಯಾವ ಕೃತಿಯಲ್ಲಿ ಇದೆ ಅಂತ ಅವ್ನು ಕೇಳಿದ್ದಾನೆ ಪ್ರಶ್ನೆನ. ಸರ್ ಇದು ಕನ್ನಡ ಸಾಹಿತ್ಯದ ಭಾಗ ಸರ್, ಲಿಟ್ರೇಚರ್ ಸ್ಟೂಡೆಂಟ್ ಇರ್ತಾರೆ, UPSC ಓದೋ ಲಿಟ್ರೇಚರ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ. ನಾವು ಇದನ್ನು ಮಾಡಬೇಕಾ ಅಂದ್ರೆ ಮಾಡಿ. ಯಾಕೆ ಮಾಡಿ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಇದೆ, ಡೈರೆಕ್ಟ್ ಆಗಿ ಮಾಡಿ. ನೀವು ಹೋಗಿ ಕನ್ನಡ ಲಿಟ್ರೇಚರ್ ಪಾರ್ಟ್ನ ಓದಕ್ಕೆ ಹೋಗ್ಬೇಡಿ, ಕನ್ನಡ ಸಾಹಿತ್ಯದ ಬುಕ್ಗಳನ್ನ ಓದಕ್ಕೆ ಹೋಗ್ಬೇಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಮಾಡಿ. ಇದೇ ತರ ಯಾವ್ಯಾವ ಹೇಳಿಕೆಗಳಿದೆ ಅಲ್ವಾ, ಇಂಪಾರ್ಟೆಂಟ್ ಹೇಳಿಕೆಗಳು, ಆಮೇಲೆ ಒಂದಿಷ್ಟು ಪಾತ್ರಗಳಂತ ಬರುತ್ತೆ, ಅದು ಕೂಡ ಒಂದು ತೋರಿಸ್ತೀನಿ ನಿಮಗೆ. ಒಂದು ಕಾದಂಬರಿ ಇರುತ್ತೆ, ಒಂದು ನಾಟಕ ಇರುತ್ತೆ, ಒಂದು ಕೃತಿ ಇರುತ್ತೆ, ಅಲ್ಲಿ ಪ್ರಮುಖ ಪಾತ್ರ ಅಂತ ಇರುತ್ತೆ, ಅದನ್ನು ಕೂಡ ಏನ್ ಮಾಡ್ಬೋದು ಇಲ್ಲಿ ಕೇಳಬಹುದು. ಅದನ್ನು ತೋರಿಸ್ತೀನಿ ನಾನು ನಿಮಗೆ ಮುಂದೆ ಯಾವ ತರ ಕೇಳಬಹುದು ಅನ್ನೋದನ್ನು ಕೂಡ ಹೇಳ್ತೀನಿ. ಆಯ್ತಾ? ಸೊ ಅದಕ್ಕೆ ಏನು ಗದಾ ಯುದ್ಧ ಹೇಳಿದ್ನೋ, ರನ್ನನ ಗದಾ ಯುದ್ಧಕ್ಕೆ ಇನ್ನೊಂದು ಹೆಸರೇ ಏನು? ಸಾಹಸ ಭೀಮ ವಿಜಯಂ. ಅದು ಬಂದಿದೆ. ಅದೇ ತರ ಮಿಕ್ಕಿದ್ದು ನೋಡ್ಕೋಬೇಕು ನೀವು. ರಾಮಚಂದ್ರ ಚರಿತ ಪುರಾಣ ಯಾರು ಬರೆದಿದ್ದಾರೆ ಇದನ್ನ ನೋಡ್ಕೋಬೇಕು. ಕರ್ನಾಟಕ ಕಥಾ ಮಂಜರಿ ಯಾರು ಬರೆದಿದ್ದಾರೆ? ಕುಮಾರ ವ್ಯಾಸ ಅಲ್ವಾ. ಗದುಗಿನ ಭಾರತ ಅಂತಾನು ಕರಿತೀವಿ. ಪಂಪ ಭಾರತಕ್ಕೆ ಇನ್ನೊಂದು ಹೆಸರು ಏನಿದೆ ಕಮೆಂಟ್ ಮಾಡಿ ನೋಡೋಣ. ಪಂಪ ಭಾರತಕ್ಕೆ ಇನ್ನೊಂದು ಹೆಸರು ವಿಕ್ರಮಾರ್ಜುನ ವಿಜಯ ಅಲ್ವಾ. ಸೊ ವಿಕ್ರಮ ಯಾರು ಬರೆದಿದ್ದಾರೆ? ಪಂಪ, ಆದಿಕವಿ ಪಂಪ. ಪಂಪ ಯಾರ ಆಸ್ಥಾನದಲ್ಲಿದ್ದ? ಅರಿಕೇಸರಿ ಆಸ್ಥಾನದಲ್ಲಿದ್ದ ಅಲ್ವಾ. ಸೊ ಇಷ್ಟು ಡೀಟೇಲ್ ಆಗಿ ತಿಳ್ಕೊಬೇಕು ನೀವು. ಆ ಕವಿ ಯಾರ ಆಸ್ಥಾನದಲ್ಲಿದ್ದ, ಅವನ ಪ್ರಮುಖ ಕೃತಿಗಳು, ಆ ಪ್ರಮುಖ ಕೃತಿಗಳು ಏನಾದರೂ ಇಂಪಾರ್ಟೆಂಟ್ ಲೈನ್ಸ್ PYQ ನಲ್ಲಿ ಬಂದಿದ್ರೆ ಈ ತರ ನೋಟ್ ಮಾಡಿ ಇಟ್ಕೋಬೇಕು. ಇದೇ ತರ ಪ್ರಶ್ನೆಗಳು ಬರುತ್ತೆ. ಆಯ್ತಾ? ಸೊ ಮುಂದಿಂದು ನೋಡಿ, ಇದು ನೆಕ್ಸ್ಟ್ ಈಗ ಏನಿದೆ, 2ನೇ ನಾಗವರ್ಮನ ಕೃತಿ ಯಾವುದು ಅಂತ ಕೇಳಿದಾನೆ ಇಲ್ಲಿ. ಓಕೆನಾ? ನನ್ಗೆ ಯಾಕೆ 2ನೇ ನಾಗವರ್ಮ? ಇದು PYQನೇ, ನಾನು ಹೇಳ್ತಾ ಇದ್ದೀನಲ್ಲ, ಇದು ಕೂಡ PYQನೇ. ಸೊ ಕನ್ನಡದ ವ್ಯಾಕರಣಕ್ಕೆ ಸಂಬಂಧಿಸಿದಂತ ಗ್ರಂಥಗಳನ್ನ ನೀವು ನೋಡ್ಕೋಬೇಕು. ಇದು ಇಂಪಾರ್ಟೆಂಟು. ಇಲ್ಲಿಂದ ಪ್ರಶ್ನೆ ಒಂದು ಬಂದೇ ಬರುತ್ತೆ, ಒಂದು ಅಥವಾ ಎರಡು ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಏನು 2ನೇ ನಾಗವರ್ಮನ ಕೃತಿ ಯಾವುದು? ಕಾವ್ಯಾವಲೋಕನ. ಇನ್ನೊಂದು ಬರ್ತಾನೆ 1ನೇ ನಾಗವರ್ಮ ಅಂತ ಒಬ್ಬ ಬರ್ತಾನೆ, ಅವನು ಕೂಡ ನೀವು ನೋಡ್ಕೋಬೇಕು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಳ್ತೀನಿ ಯಾವ ಕವಿಗಳು ಬರ್ತಾರೆ, ಯಾವ ಕೃತಿಗಳು ಇಂಪಾರ್ಟೆಂಟ್, ಎಲ್ಲವನ್ನು ಕೂಡ ನಿಮಗೆ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಏನು ಕವಿ ಕಾವ್ಯ ಪರಿಚಯ, ಕನ್ನಡ ಸಾಹಿತ್ಯದ ಭಾಗ ಏನಿದೆ ಅಲ್ಲಿಂದ ತಪ್ಪು ಮಾಡಕ್ ಚಾನ್ಸೇ ಇಲ್ಲ. ಆ ತರ ನಾವು ನಿಮ್ಗೆ ಟ್ರೈನ್ ಮಾಡ್ತೀವಿ. ಆಯ್ತಾ? ಸೊ ಅದೇ ಹೇಳಿದ್ನಲ್ವಾ, ಅದಕ್ಕೆ ಏನ್ ಹೇಳಿದೆ, ಪಾತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಸರ್ ಇದು ಪಾತ್ರ ಏನು ಸರ್? ಇದು PYQ ಸರ್, ಇದು ಕೂಡ PYQs. ಆಯ್ತಾ? ಇದು ಕೂಡ PYQs ಬಿಟ್ಟು ಒಂದಿಷ್ಟು ಪ್ರಮುಖ ಪಾತ್ರಗಳು ಬರುತ್ತೆ, ಅದನ್ನ ನಾನು ನಿಮ್ಗೆ ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಯಾರು ಕ್ಲಾಸನ್ನ ಸೇರ್ಕೋಬೇಕಂತಿದ್ದೀರಾ, ನಮ್ದೇನು ಉತ್ಕರ್ಷ್ ಕೋರ್ಸ್ ಇದೆ, ಅವರು 6360497425 ನಂಬರ್ಗೆ ಕರೆ ಮಾಡ್ಬೋದು, ಅಥವಾ ವಾಟ್ಸಪ್ ಮಾಡ್ಬೋದು, ಅಥವಾ ಟೆಲಿಗ್ರಾಮ್ ಮಾಡ್ಬೋದು. ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಹೇಳ್ತಾ ಈ ಒಂದು ಪ್ರಶ್ನೆ ಬರೋಣ. ಬಾಳಾಚಾರ್ಯ ಪಾತ್ರ ಯಾವ ಕಾದಂಬರಿಯಲ್ಲಿದೆ? ಕಮೆಂಟ್ ಮಾಡಿ ನೋಡೋಣ. ಯಾವ ಕಾದಂಬರಿಯಲ್ಲಿದೆ ಬಾಳಾಚಾರ್ಯ ಪಾತ್ರ? ಯಾವ ಕಾದಂಬರಿಯಲ್ಲಿದೆ? ಗ್ರಾಮಾಯಣ ಕಾದಂಬರಿಯಲ್ಲಿದೆ. ಇದನ್ನ ಯಾರು ಬರೆದಿದ್ದಾರೆ? ಯಾರು ಬರೆದಿದ್ದಾರೆ? ಅನಂತಮೂರ್ತಿಗಳು ಬರೆದಿದ್ದಾರೆ. ಅನಂತಮೂರ್ತಿಗಳೇನು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ವಾ. ಸೊ ಅದಕ್ಕೆ ಅವ್ರ ಕೃತಿಗಳೇನು ನನಗೆ ಇಂಪಾರ್ಟೆಂಟು. ಅದಕ್ಕೆ ಹೇಳಿದ್ನಲ್ಲ, ಜ್ಞಾನಪೀಠ ಪ್ರಶಸ್ತಿ ಯಾರು ಪಡೆದಿದ್ದಾರಲ್ಲ ನಮ್ಮ ಕವಿಗಳು, ಕನ್ನಡದ ಕವಿಗಳು, ಅವರ ಕೃತಿಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಅದು ಇಂಪಾರ್ಟೆಂಟು. ಸಂಸ್ಕಾರ ಯಾರ್ದು? ಅದು ಅನಂತಮೂರ್ತಿ ಅವ್ರದು. ಮರಳಿ ಮಣ್ಣಿಗೆ ಯಾರ್ದು ಹೇಳಿ ನೋಡೋಣ? ಯಾರ್ದು? ಕಾರಂತರದು ಅಲ್ವಾ.
ಕಾರಂತರದು ಕರೆಕ್ಟ್. ಸೊ ವಂಶವೃಕ್ಷ ಯಾರ್ದು? ಭೈರಪ್ಪನವ್ರದು. ಅದಕ್ಕೆ ನೋಡಿ ರಾಂಗ್ ಆಪ್ಷನ್ಸ್ ಇಂದನೂ ಇನ್ನೊಂದು ಪ್ರಶ್ನೆ ಹುಟ್ಟಾಕ್ಬೋದು. ಅದಕ್ಕೆ ನೀವೇನೋ ರಾಂಗ್ ಆಪ್ಷನ್ಸ್ ಕೂಡ ಅದು ಯಾರಿಗೆ ಸಂಬಂಧಪಟ್ಟಿದೆ, ಯಾವ ಕವಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ಕೂಡ ನೀವು ತಿಳ್ಕೋಬೇಕು. ಓಕೆನಾ. ಸೊ ಈ ಯಯಾತಿನ ಯಾಕೆ ತಗೊಂಡಿದ್ದೀನಿ ಹೇಳಿ ನಾನು, ಇದು ಎಷ್ಟೋ ಭಾಷೆಗಳಲ್ಲಿ, ಮರಾಠಿ, ಹಿಂದಿ, ಇಂಗ್ಲಿಷ್ ಎಷ್ಟೋ ಭಾಷೆಗಳಲ್ಲಿ ಅನುವಾದ ಆಗಿದೆ. ಆದ್ದರಿಂದ ಇದು ನನಗೆ ಇಂಪಾರ್ಟೆಂಟ್ ಕೃತಿ ಅಲ್ವಾ. ಸೊ ಇಂಪಾರ್ಟೆಂಟ್ ಕೃತಿ ಇನ್ನೊಂದು ಯಾಕಪ್ಪ ಅಂತಂದ್ರೆ, ಇದನ್ನ ಬರೆದವ್ರು ಯಾರು? ಗಿರೀಶ್ ಕಾರ್ನಾಡ್ ಅಲ್ವಾ. ಗಿರೀಶ್ ಕಾರ್ನಾಡ್ ಏನು, ಅವ್ರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ರೈಟ್. ಸೊ ಆದ್ದರಿಂದ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ನಾಟಕಗಳು, ಓಕೆನಾ, ಅವರ ಕಾದಂಬರಿಗಳು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಗಿರೀಶ್ ಕಾರ್ನಾಡ್ ಇನ್ನೊಂದು ಇಂಪಾರ್ಟೆಂಟ್ ನಾಟಕ ಯಾವುದು? ತುಘಲಕ್ ಅಲ್ವಾ. ಇದು ಕೂಡ ಇಂಪಾರ್ಟೆಂಟ್. ಇನ್ನೊಂದು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀವಿ, ಇತ್ತೀಚೆಗೆ ನಾಟಕಗಳನ್ನ ನೋಡೋ ಹವ್ಯಾಸ ಜಾಸ್ತಿ ಆಗಿದೆ ನಮ್ಮ ಅದು ಕಲಾವಿದರಲ್ಲಿ, ಅದು ನಮ್ಮ ಸಹೃದಯರಲ್ಲಿ ಅಲ್ವಾ. ಸೊ ಅದ್ರ ಯಾವ ನಾಟಕ? ರಾಕ್ಷಸ ತಂಗಡಿ ಅಲ್ವಾ. ರಾಕ್ಷಸ ತಂಗಡಿ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯದ ಯುದ್ಧ. ಯಾವ ಯುದ್ಧ? ರಾಕ್ಷಸ ತಂಗಡಿ ಯುದ್ಧ, ತಾಳಿಕೋಟೆ ಯುದ್ಧ ಅಂತಾನು ಕರೀತಾರೆ. ಯಾವ ಇಸ್ವಿನಲ್ಲಿ ಆಯ್ತು? 1565 ಆಯ್ತು ಅಲ್ವಾ. ಸೊ ಅದರಿಂದ ಈ ಥರನೇ ಓದ್ಬೇಕು ನೀವು. ಸರ್ ಇಷ್ಟೆಲ್ಲ ಹೆಂಗ್ ನೆನ್ಪಿಟ್ಕೋಬೇಕು ಸರ್? ಓದಿದ್ರೆ ಡೆಫಿನೆಟ್ಲಿ ನೆನ್ಪಿಡುತ್ತೆ. ಅದಕ್ಕೆ ಹೇಳ್ತೀನಲ್ವಾ, ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಎಫೆಕ್ಟಿವ್ ಸ್ಟಡಿ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಎಫೆಕ್ಟಿವ್ ಸ್ಟಡಿ ಮಾಡಿ. ಯಾಕೆ ನೆನ್ಪಿಳಿಲ್ಲ ನೋಡೋಣ ಅಂತ, ಆಯ್ತಾ. ಸೊ ಮುಂದಿಂದು ಅದೇ ಹೇಳಿದ್ನಲ್ವಾ, ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ, ಕನ್ನಡದ ನಿಘಂಟುಗಳಿಗೆ ಸಂಬಂಧಪಟ್ಟಂತೆ, ಕನ್ನಡ ಡಿಕ್ಷನರಿಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರ ಕವಿಗಳು ಏನೇನು, ಯಾವ್ಯಾವ ಬ್ರಿಟಿಷ್ ಅಧಿಕಾರಿಗಳಿದಾರಲ್ಲ, ಇವು 4 ಕೂಡ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡಿದ್ದಾರೆ? ಕನ್ನಡ ನಿಘಂಟಿನ ಕೆಲಸಕ್ಕೆ ನಿಘಂಟನ ಬರೆದಿದ್ದಾರೆ ಇವರು, ಯಾರೋ ಒಬ್ರು 4ರಲ್ಲಿ. ಸೊ 1894ರಲ್ಲಿ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಓಕೆನಾ. ಜಸ್ಟ್ ಕಮೆಂಟ್ ಮಾಡಿ ನೋಡೋಣ, ಇದ್ರ 4ರಲ್ಲಿ ಯಾರಿಗೆ ಸಿಕ್ಕಿದೆ ಈ ಒಂದು ಡಾಕ್ಟರೇಟ್ ಪದವಿ ಅಂತ ಬರೆದಿದ್ದಕ್ಕೆ. ಸೊ ಇದು ಟಫ್ ಪ್ರಶ್ನೆ ಹೇಳ್ತೀನಲ್ಲ, ಈ ಟಫ್ ಪ್ರಶ್ನೆ. ಇದಕ್ಕೆ ಗೊತ್ತಿದ್ರೆ ಹಾಕ್ಬೇಕು, ಇಲ್ಲಾಂದ್ರೆ ಬಿಡ್ಬೇಕು. ಯಾಕೆ ಟಫ್ ಆಗುತ್ತೆ ಅಂದ್ರೆ, ಈ ತರ ಪ್ರಶ್ನೆಗಳ ಬಂದಾಗ ಟಫ್ ಆಗುತ್ತೆ. ಇದನ್ನ ನೀವು ಯಾವ ತರ ನೋಡ್ಕೋಬೇಕು? ಇದು ಕೂಡ PYQs ಹೇಳ್ತಾ ಇದಿಲ್ಲ, PYQ ನಿಂದನೇ ಬರುತ್ತೆ. PYQ ನಮ್ಮ ಸಕ್ಸಸ್ ಮಂತ್ರ, PYQ ನಮ್ಮ ಗುರು, PYQ ನಮ್ಮ ಎಲ್ಲ ಅಂತ ಹೇಳ್ತೀನಿ ಅಲ್ವಾ. ಸೊ ಆದ್ರಿಂದ PYQ ಬಿಟ್ರಿ ನೀವು ಕೆಟ್ರಿ ಅಂತ. ಸೊ ಆದ್ರಿಂದ ಅದನ್ನ ಬಿಡಬಾರ್ದು, ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಹೇಳಿದ್ನಲ್ವಾ ನಿಮ್ಗೆ ಕನ್ನಡ ಸಾಹಿತ್ಯ ಘಟ್ಟಗಳು ಅಂತ ಹೇಳಿದ್ನಲ್ಲ, ಯಾವ್ದು ಹೇಳಿದೆ? ನವೋದಯ, ರೈಟ್, ನವ್ಯ ಅಲ್ವಾ, ಪ್ರಗತಿಶೀಲ, ಇನ್ನೊಂದು ದಲಿತ ಬಂಡಾಯ ಅಲ್ವಾ. ಈ 4 ಸಾಹಿತ್ಯ ಘಟ್ಟಗಳು ಇಂಪಾರ್ಟೆಂಟು. ಇವುಗಳ ಲಕ್ಷಣಗಳನ್ನ ನೀವು ನೋಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಯಾಕೆ ನೋಡ್ಕೋಬೇಕಂತ ಹೇಳಿದೆ? ಒಂದು ಪ್ರಶ್ನೆ ಬಂದಿದೆ ಅಂತ ವಿತ್ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದೆ, ಕರೆಕ್ಟ್, ರೈಟ್. ಸೊ ಅದನ್ನ ಪ್ರಶ್ನೆ ಬಂದಿದೆ ಇಲ್ಲಿ ಅಲ್ವಾ. ಭಾವುಕತೆ, ಪ್ರಕೃತಿ ಪ್ರೇಮ ಯಾವ ಒಂದು ಸಾಹಿತ್ಯದ ಘಟ್ಟದ ಆದರ್ಶಗಳಾಗಿದ್ವು, ಲಕ್ಷಣಗಳಾಗಿದ್ವು ಅಂದ್ರೆ ನವೋದಯದ ಲಕ್ಷಣಗಳಾಗಿದ್ವು. ಪ್ರಗತಿಶೀಲ ಲಕ್ಷಣಗಳ ಏನಾಗಿತ್ತು? ಸೋಷಿಯಲಿಸಮು ಅಲ್ವಾ. ಸೋಷಿಯಲಿಸಮ್ ಆಗಿರ್ಬೋದು, ದಲಿತರ ಯಾವುದು ಇವು ಲೇಬರರ್ ಪಾರ್ಟ್ ಅಂತ ಹೇಳ್ತೀವಲ್ವಾ, ಶ್ರಮಿಕ ವರ್ಗ. ಓಕೆನಾ. ಶ್ರಮಿಕ ವರ್ಗದ ಪರವಾಗಿ ಪ್ರಗತಿಶೀಲ ಆಗಿತ್ತು. ಬಂಡಾಯ ಅಂದ್ರೆ ದಲಿತ ಬಂಡಾಯ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಓಕೆ, ಈ ವರ್ಗ ವ್ಯವಸ್ಥೆ ಏನು ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೀವಿ ಅದರ ವಿರುದ್ಧ ಇವ್ರು ಮಾಡಿದ್ರು. ನವ್ಯ ಅಂದ್ರೆ ಮೇನ್ ಮನುಷ್ಯನ ಸಿನಿಕತನ ಆಗಿರ್ಬೋದು, ಮನುಷ್ಯ ಎಷ್ಟು ಆಷಾಢಭೂತಿ ಇದ್ದಾನೆ ಅವನ ಹುಳುಕುಗಳನ್ನು ತೆಗೆದು ಯಾರಿಟ್ರು? ನವ್ಯರಿಟ್ರು. ಅದು ಪ್ರಮುಖ ಕೃತಿಗಳು ಯಾವುದು, ಇದೆಲ್ಲವನ್ನು ನಾವು ಕ್ಲಾಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ. ಸೊ ಡೋಂಟ್ ವರಿ ಅದ್ರ ಬಗ್ಗೆ. ಸೊ ಅದೇ ಹೇಳ್ತಿಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ಶಾಸನಗಳು ವೆರಿ ವೆರಿ ಇಂಪಾರ್ಟೆಂಟ್. ಶಾಸನಗಳು ಏನಿದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್, ಹೈ ಟಾಪಿಕ್. ಓಕೆ. ಶಾಸನಗಳು ಏನಂತಂದ್ರೆ ನಿಮಗೆ ಪ್ರಾಚೀನ ಭಾರತ ಇತಿಹಾಸಲ್ಲೂ ಕೂಡ ಬರುತ್ತೆ, ಆಮೇಲೆ ಏನ್ ಬರುತ್ತೆ? ಕರ್ನಾಟಕದ ಇತಿಹಾಸಲ್ಲೂ ಕೂಡ ಬರುತ್ತೆ ಅಲ್ವಾ. ಸೊ ಅಲ್ಲಂತೂ ಓದ್ತೀರಾ. ಬಟ್ ಇಲ್ಲಿ ಯಾವ ತರ ಓದ್ಬೇಕಂತಂದ್ರೆ, ಶಾಸನಗಳು ಕಪ್ಪೆ ಅರಭಟ್ಟ ಶಾಸನ ಅಂತ ಬರುತ್ತೆ, ಕರೆಕ್ಟ್, ರೈಟ್. ಕಪ್ಪೆ ಅರಭಟ್ಟನ ಶಾಸನ, ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂತ ಶಾಸನಗಳು. ಆ ಶಾಸನಗಳನ್ನ ಯಾರು ಎಸ್ಕೆವೇಟ್ ಮಾಡಿದ್ರು, ಓಕೆನಾ, ಯಾರು ಉತ್ಖನನ ಮಾಡಿದ್ರು, ಯಾರು ಕಂಡು ಹಿಡಿದ್ರು ಅನ್ನೋದನ್ನ ನೋಡ್ಕೋಬೇಕು ಆಯ್ತಾ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಶಾಸನಗಳು ಏನಾದ್ರು ಇಂಪಾರ್ಟೆಂಟ್ ಲೈನ್ಸ್ ಇದೆಯಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೀವು ನೋಡ್ಬೇಕಾಗತ್ತೆ. ಓಕೆ. ಸೊ ಈ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಯಾರು ಕರೆದಿದ್ದಾರೆ ಹೇಳಿ ನೋಡೋಣ? ಎಂ ಚಿದಾನಂದ ಮೂರ್ತಿಗಳು ಕರೆದಿದ್ದಾರೆ. ಅದಕ್ಕೇನು ಇದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾ ಇದೀನಿ, ಇದ್ರ ಸುತ್ತಲೂ ಏನಿದೆ ಅಲ್ವಾ 360 ಡಿಗ್ರಿಯಿಂದ ನೀವು ಓದ್ಕೊಂಡ್ರೆ ಅವ್ನು ಏನ್ ಬೇಕಾದ್ ಕೇಳಿ ಪ್ರಶ್ನೆ ಯಾರಾದ್ರೂ ಕಂಡಕ್ಟ್ ಮಾಡ್ಲಿ ಎಕ್ಸಾಮು, ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಓದಿರ್ತೀವಿ, ಏನೇ ಕೇಳು ನಾವು ಹಾಕಿ ಬರ್ತೀವಿ ಅನ್ನೋ ಕಾನ್ಫಿಡೆಂಟ್ ಇರಬೇಕೆ ಹೊರತು ಈಗಿಂದಾನೇ ನೀವು ಭಯ ಪಟ್ಕೊಂಡು ಕುಂತ್ರೆ ಆಗಲ್ಲ. ಓಕೆನಾ. ಅವೆಲ್ಲ ಪ್ರೀಜುಡೈಸ್ ಮೈಂಡ್, ಪೂರ್ವಾಗ್ರಹ ಪೀಡಿತರು ನಾವು ಆಗಬಾರ್ದು. ಇದನ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಮುಂದಿಂದು ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರದ ಪ್ರಶ್ನೆ ಏನಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುತ್ತೆ. ಓಕೆನಾ. ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುತ್ತೆ. ಸರಿ, ಹೇಗೆ ಕರೆಂಟ್ ಅಫೇರ್ಸ್ ಅಂತ ಲಿಂಕ್ ಮಾಡ್ತೀನ ಅಂತಂದ್ರೆ, ಜನಪದ ಲೋಕ
ಓಕೆನಾ. ಇವ್ರು ಯಾರು ಎಲ್ ನಾಗೇಗೌಡರು ಸ್ಥಾಪಿಸಿರೋ ಸಂಸ್ಥೆ ಯಾವುದು? ಜನಪದ ಲೋಕ. ಜನಪದ ಲೋಕ ಯಾವುದಕ್ಕೆ ಸಂಬಂಧಪಟ್ಟಿದೆ? ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆ ಅಲ್ವಾ. ಜಾನಪದ ಸಾಹಿತ್ಯ ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯದ ಒಂದು ಭಾಗ. ಆದ್ದರಿಂದ ಸಾಹಿತ್ಯದ ಭಾಗದಲ್ಲೇ ಈ ಒಂದು ಪ್ರಶ್ನೆನ ನೋಡ್ತೀನಿ ಹೊರತು ಇದನ್ನು ಕರೆಂಟ್ ಅಫೇರ್ಸ್ ಅಂತ ನಾನು ನೋಡಲ್ಲ. ಆದ್ದರಿಂದ ಸುತ್ತಲೂ ನಡೆಯುವಂಥ ಅವೇರ್ನೆಸ್ ಆಗಿರ್ಬೋದು. ಅದಕ್ಕೆ ಅಂತಾರೆ ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ನನಗೆ ಏನು ಬರುತ್ತೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾರ್ಯಾರಿಗೆ ಸಿಗುತ್ತೆ, ನಮ್ಮ ಕನ್ನಡದ ಏನೋ ಸಿಕ್ಕಿದ್ರೆ, ಯಾವ ಕೃತಿ ಸಿಕ್ತು, ಬೂಕರ್ ಪ್ರಶಸ್ತಿ ಬಂತಲ್ವಾ ನಮ್ಮ ಬಾನು ಮುಸ್ತಾಕ್ ಅವ್ರಿಗೆ, ಕರೆಕ್ಟ್ ರೈಟ್. ಅವರ ಬೇರೆ ಕೃತಿಗಳನ್ನು ಕೂಡ ನೀವು ನೋಡ್ಕೋಬೇಕು, ಇಂಪಾರ್ಟೆಂಟು. ಓಕೆನಾ. ಬರೀ ಈಗ ಬೂಕರ್ ಪ್ರಶಸ್ತಿ ಬಂದ ಕೃತಿ ನೋಡಿದ್ರೆ ಅದು ಕೇಳಲ್ಲ ಅವ್ರು, ಯಾಕಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಬೇರೆ ಕೃತಿನ ನೋಡ್ಕೊಳ್ಳಿ ನೀವು. ಅದನ್ನ ನಾವು ಕ್ಲಾಸಲ್ಲಿ ಹೇಳ್ತೀವಿ, ಇನ್ ಡೀಟೇಲ್ ಆಗಿ ಹೇಳ್ತೀವಿ ನಿಮ್ಮ ಕ್ಲಾಸಲ್ಲಿ, ಆಯ್ತಾ. ಅದು ಕೂಡ ಇಂಪಾರ್ಟೆಂಟ್. ಹಿಂಗೆ ನೀವು ಓದಬೇಕೇ ಹೊರತು ಜಸ್ಟ್ ನಾನು ಟ್ರೆಡಿಷನಲ್ ಅಪ್ರೋಚ್ ಇಂದ ಓದ್ತೀನಿ ಅಂತಂದ್ರೆ, ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಬಂದಿದೆ ಅದನ್ನ ಅಷ್ಟೇ ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಆದ್ರಿಂದ ಇದೇ ತರ ನೀವು ಓದ್ಬೇಕಾಗತ್ತೆ. ಓಕೆನಾ. ಅದೇ ತರ ಪ್ರಶಸ್ತಿ ಹೇಳಿದ್ನಲ್ವಾ, ಅದು ನ್ಯೂಸ್ ಅಲ್ಲಿ ಇರುತ್ತೆ ಈ ಪ್ರಶಸ್ತಿ. ಅದಕ್ಕೆ ಇದು ಏನು ಬಂದಿದೆ, ಈ ಪ್ರಶ್ನೆನ ಆ ಒಂದು ಪರೀಕ್ಷೆನಲ್ಲಿ ಕೇಳಿದ್ದಾನೆ. ಓಕೆನಾ. ಸುವರ್ಣ ಪುತ್ಥಳಿ ಕೃತಿಗೆ ಯಾವ ಪ್ರಶಸ್ತಿ ಬಂದಿದೆ? ಓಕೆ, ಇದು ಯಾವ ಪ್ರಶಸ್ತಿ ಬಂದಿದೆ? ಪಂಪ ಪ್ರಶಸ್ತಿ ಬಂದಿದೆ. ನೀವೇನ್ ಮಾಡ್ಕೋಬೇಕಂದ್ರೆ ಸುವರ್ಣ ಪುತ್ಥಳಿ ಯಾರ್ದು ಹೇಳಿ ನೋಡೋಣ. ಗೋಪಾಲಕೃಷ್ಣ ಅಡಿಗರದು. ಓಕೆನಾ. ಇದು ಯಾರ ಪ್ರಶಸ್ತಿ? ಇದು ಯಾವ ಕೃತಿ? ಇದು ಸುವರ್ಣ ಪುತ್ಥಳಿ ಗೋಪಾಲಕೃಷ್ಣ ಅಡಿಗರದು. ಗೋಪಾಲಕೃಷ್ಣ ಅಡಿಗರು ಯಾವ ಒಂದು ಪಂಥಕ್ಕೆ ಸೇರಿದ್ದಾರೆ? ನವ್ಯ ಸಾಹಿತ್ಯ ಘಟ್ಟದ ಪಂಥಕ್ಕೆ ಸೇರಿದ್ದಾರೆ. ಇದನ್ನು ಕೂಡ ಒಂದು ಪ್ರಶ್ನೆ ಬಂದಿದೆ ಪ್ರಿವಿಯಸ್ ಕ್ವಶನ್. ಎಷ್ಟೋ ಸಲ ಒಂದಿಷ್ಟು ಕವಿಗಳನ್ನು ಕೊಟ್ಬಿಡ್ತಾರೆ, ಅವ್ರು ಯಾವ ಪಂಥಕ್ಕೆ ಸೇರಿದ್ದಾರೆ, ಯಾವ ಸಾಹಿತ್ಯದ ಘಟ್ಟಕ್ಕೆ ಸೇರಿದ್ದಾರೆ ಅಂತ ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದ್ದಾರೆ ಪ್ರಿವಿಯಸ್ ಕ್ವಶನ್. ಅವೆಲ್ಲವನ್ನು ನಿಮ್ಮ ಕ್ಲಾಸಲ್ಲಿ ತಗೊಂಡ್ಬರ್ತೀನಿ ನಾನು, ಆಯ್ತಾ. ಏನು ಮಿಸ್ ಮಾಡಲ್ಲ, ಪ್ರತಿಯೊಂದನ್ನು ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ಇದು ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಕೆಂಡದ ಬೆಳದಿಂಗಳು ಸರ್, ಇದು ನೋಡಿ, ಇದು ಇದೆ ಅಲ್ವಾ, ಇದು ನಿಮಗೆ ಯಾವ ಪುಸ್ತಕದಲ್ಲೂ ಸಿಗಲ್ಲ. ಯಾವುದೇ ಒಂದು ಪುಸ್ತಕ ತಗೋರಿ, ಇರಲ್ಲ, 99% ಇರಲ್ಲ. ಓಕೆನಾ. ಸೊ ಟ್ರೆಡಿಷನಲ್ ಆಗಿ ನೀವು ಓದ್ತೀರಿ ಅಂದ್ರೆ ಆಗಲ್ಲ. ಸೊ ಅದಕ್ಕೆ ಏನು, ಈ ಥರದ ವಿಶಿಷ್ಟ ಕೃತಿಗಳನ್ನು ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಇಂದಾನೆ ನೋಡಬೇಕು. ಜಸ್ಟ್ ಒಂದ್ಸಲ ಪ್ರಿವಿಯಸ್ ಇಯರ್ ಕ್ವಶನ್ ನೋಡ್ಕೊಳ್ಳಿ, ಆಯ್ತಾ. ನೋಡ್ಕೊಂಡು ನೆನಪಿದ್ರೆ ಹಾಕಿ, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ ಅಲ್ವಾ. ಸೊ ಇದ್ರ ಆನ್ಸರ್ ಏನಾಗುತ್ತೆ? ಸಣ್ಣ ಹೊನ್ನಯ್ಯ ಕಂಠಲಗೆರೆ. ಇವ್ರು ಇಂಪಾರ್ಟೆಂಟ್ ಇಲ್ಲ ನನ್ನ ಕವಿ ಅಷ್ಟು, ಬಟ್ ಪ್ರಿವಿಯಸ್ ಇಯರ್ ಕ್ವಶನ್ ಬಂದಿರೋದ್ರಿಂದ ಒಂದು ಸಲ ನೋಡಿಟ್ಕೊಳ್ಳಿ. ಅದಕ್ಕೆ ಈ ಪ್ರಶ್ನೆನ ನಾನು ತಗೊಂಡಿದ್ದೀನಿ. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ PVQs ಅಂತ ಹೇಳಕ್ಕೆ ಇದನ್ನ ನಾನು ಮಾಡ್ತಾ ಇದ್ದೀನಿ, ಆಯ್ತಾ. ಸೊ ಇಷ್ಟು ಏನು ನಮ್ಮ ಒಂದು ಏನು ಉತ್ಕರ್ಷ್ ಬ್ಯಾಚ್ ಇದೆ ಅಲ್ವಾ, ಉತ್ಕರ್ಷ್ ಕಮ್ಯುನಿಕೇಶನ್ ಬ್ಯಾಚ್ ಏನಿದೆ 50 days ಪ್ರೋಗ್ರಾಮ್ ಅಲ್ಲಿ ಈ ಎಲ್ಲವನ್ನು ಕೂಡ ನಾವು ಕೊಡ್ತೀವಿ ನಿಮಗೆ. ಓಕೆ. ಎಸ್ಪೆಷಲಿ ಕನ್ನಡ ಸಾಹಿತ್ಯ. ಓಕೆ. ಕನ್ನಡ ಸಾಹಿತ್ಯ ಭಾಗನ ನಾನೇ ಹೇಳ್ತೀನಿ. ಸೊ ಕನ್ನಡ ವ್ಯಾಕರಣ ಪಾಠ ಏನು ಹೇಳ್ತಾರೆ? ಅನುಷಾ ಮೇಡಮ್ ಹೇಳ್ತಾರೆ. ಇಂಗ್ಲೀಷನ್ನ ಯಾರು ಹೇಳ್ತಾರೆ? ಹೇಳಿದ್ನಲ್ಲ, ಮ್ಯಾಮ್ ಸ್ನೇಹಿತಿ ಆಗಿರುವಂಥ ಯಾರು, ರಶ್ಮಿ ಮೇಡಮ್ ಹೇಳ್ತಾರೆ. ಸೊ ಕಂಪ್ಯೂಟರ್ನು ಕೂಡ ನಾನೇ ಹೇಳ್ತೀನಿ. ಆಲ್ರೆಡಿ ಕಂಪ್ಯೂಟರ್ನ ಸಿಲೆಬಸ್ ಏನೇನಿದೆ, ನಾವು ಯಾವ ಥರ ನಿಮ್ಗೆ ಟೀಚ್ ಮಾಡ್ತೀವಿ, ಫ್ಯೂಚರ್ಸ್ ಏನೇನು ನಮ್ಮ ಪ್ರೋಗ್ರಾಮ್ ಅನ್ನೋದನ್ನ ಎವ್ರಿಥಿಂಗ್ ಎಲ್ಲವನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ. ಆದ್ದರಿಂದ ಯಾರು ಈ ಒಂದು ಉತ್ಕರ್ಷ ಪ್ರೋಗ್ರಾಮ್ಗೆ ಸೇರ್ಕೋಬೇಕಂತೀರಾ, 6360497425 ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಹಾಕಿ, ಟೆಲಿಗ್ರಾಮಲ್ಲಾದರೂ ಹಾಕಿ, ವಾಟ್ಸಪ್ಪಲ್ಲಾದರೂ ಹಾಕಿ. ಸೊ ಸೇರ್ಕೊಳ್ಳಿ ಅಂತ ಹೇಳ್ತೀವಿ. ಈ ಒಂದು ಆಫರ್ ಏನಿದೆ ಅಲ್ವಾ, 899 ಆಫರು ಅಕ್ಟೋಬರ್ 29 ತನಕ ಲಾಸ್ಟ್. ಯಾಕಂದ್ರೆ ಅಕ್ಟೋಬರ್ 30ನೇ ತಾರೀಕು ಏನಿದೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಅದಾದ್ಮೇಲೆ ನಾವು ಆಫರ್ ಕೊಡಲ್ಲ. ಏನೇ ಸೇರ್ಕೊಳ್ಳೋದು ಅಲ್ಲಿ ಒಳಗೆ ಸೇರ್ಕೊಂಡ್ರೆ ಬೆಟರ್. ಯಾಕಂದ್ರೆ ಇರೋದೇ 50 days ಪ್ರೋಗ್ರಾಮ್. ಬಿಕಾಸ್ KE ಎಕ್ಸಾಮ್ ಏನಿದೆ, KE ಗ್ರೂಪ್ ಸಿ ಎಕ್ಸಾಮು ಡಿಸೆಂಬರ್ ಎಂಡ್ ಆರ್ ಜನವರಿ ಫಸ್ಟ್ ವೀಕಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ಅಷ್ಟೊಳಗಡೆ ನಾವು ಮುಗಿಸಿ ನಿಮ್ಗೆ ಎಫೆಕ್ಟಿವ್ ಆಗಿ PVQನೂ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಒಂದಿಷ್ಟು ಟೆಸ್ಟ್ಗಳನ್ನು ಕೊಡಬೇಕು. ಅದರಿಂದ 50 ದಿನ ನೀವು ಲೇಟ್ ಮಾಡಿದಷ್ಟು ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ, ಯಾರು ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಹಾಕಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಧನ್ಯವಾದಗಳು.